ಇಂಡಿಯಾದಲ್ಲಿ 37% ಆಫ್ ಜನ 100ರಲ್ಲಿ 37% ಗೌರ್ಮೆಂಟ್ ಜಾಬ್ ಹೋಗಬೇಕು ಅಂದ್ಕೊಂಡ್ರೆ ಇನ್ನು 47% ಪ್ರೈವೇಟ್ ಜಾಬ್ ಹೋಗಬೇಕು ಅಂದ್ಕೊತಾರೆ. ಏನಕ್ಕೆ ಹೇಳ್ತೀನಿ. ಏನು 37% ಇದ್ದಾರಲ್ಲ ಅವರು ಹುಟ್ಟು ಹೇಗೆ ಅಂದರೆ ಅವರು ಈಗ ಗೌರ್ಮೆಂಟ್ ಜಾಬ್ ಆಗಿ ತುಂಬ ಕಷ್ಟವಾಗಿ ಓದ್ತಾ ಇರ್ತಾರೆ. ನೀವೆಲ್ಲ ನೋಡಿರ್ತೀರ. ನಾನು ಮಿನಿಮಮ್ ಒಂದು 2 ಇಯರ್ಸಿಂದ ಓದ್ತಾ ಇದ್ದೀನಿ, ಬರೀತಾ ಇದ್ದೀನಿ. ಬಟ್ ಎಕ್ಸಾಮ್ಗಳು ಅಟೆಂಡ್ ಮಾಡ್ತಾಯಿದ್ದೀನಿ. ಆಗ್ತಾಯಿಲ್ಲ ನನಗೆ. ನನ್ನ ಎಫರ್ಟು ಇಲ್ಲ ಅಷ್ಟು. ನಾನು ಪೂರ್ತಿಯಾಗಿ ಎಫರ್ಟ್ ಹಾಕಬೇಕು. ಮಿನಿಮಮ್ ಅದಕ್ಕೆ ಅಂತಲೇ ಓದೋರಿದ್ದಾರೆ. ಅದಕ್ಕೆ ಅಂತಲೇ 2 ವರ್ಷ 3 ವರ್ಷ ಓದೋರಿದ್ದಾರೆ. ಅವ್ರ ಥರ ನಾನು ಓದಿದ್ರೆ ನಾನು ಪಾಸ್ ಆಗ್ತೀನಿ. ಬಟ್ ನಾನು ಕೆಲಸ ಮಾಡಿಕೊಂಡು ಮನೆಗೆ ಬಂದು ಮನೆ ಕೆಲಸಗಳು ನೋಡಿಕೊಂಡು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಆಗಲ್ಲ ಓದ್ಕೊಳ್ಳೋದಕ್ಕೆ. ಓದೋರಿದ್ದಾರೆ, ಅದರಲ್ಲೂ ಓದಿ ತುಂಬ ಜನ AS ಆಗಿದ್ದಾರೆ, IPS ಆಗಿದ್ದಾರೆ. ಓಕೆ, ಲೀವ್ ಇಟ್. ಇದು ಗೌರ್ಮೆಂಟ್ ಜಾಬು ನಾನು ಮಾತಾಡ್ತಿಲ್ಲ. ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಯಾವುದು ಹೋಗಬೇಕು ಅಂತ ನಾನು ಸಜೆಷನ್ ಕೊಡೋಲ್ಲ. ಬಟ್ ನನ್ನ ಕಮೆಂಟ್ಸಲ್ಲಿ ನೀವು ಹಾಕಿ ಯಾವುದು ಹೋಗಬೇಕು ಯಾವುದು ಹೋಗ್ಬಾರ್ದು ಅಂತ. ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಗೌರ್ಮೆಂಟ್ ಜಾಬಲ್ಲಿ ಏನಿರುತ್ತೆ, ಪ್ರೈವೇಟ್ ಜಾಬಲ್ಲಿ ಏನಿರಲ್ಲ. ನಾನು ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇಷ್ಟ ಆದರೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು. ಯಾಕೆಂದರೆ ಇದು ನನ್ನ ಫಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಯಿಂದ ತುಂಬ ಅಪ್ಗ್ರೇಡ್ ಆಗಿ ತುಂಬ ಚೆನ್ನಾಗಿರೋ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ನಿಮಗೆ ನಾಲೆಡ್ಜ್ ಬರುವಂಥದ್ದು, ಎಂಟರ್ಟೈನ್ ಆಗುವಂಥದ್ದು. ಓಕೆ, ಗೌರ್ಮೆಂಟ್ ಜಾಬಲ್ಲಿ ಏನೇನು ಸಿಗುತ್ತೆ ಅಂತ ಫಸ್ಟು ನಿಮಗೆ ಗೊತ್ತಿರಬೇಕು. ಗೌರ್ಮೆಂಟ್ ಜಾಬ್ ನೀವು ಜಾಯಿನ್ ಆದರೆ ಜಾಬ್ ಸೆಕ್ಯೂರಿಟಿ. ಗೌರ್ಮೆಂಟ್ ಜಾಬ್ ಅನ್ನೋದೇ ಒಂದು ಜಾಬ್ ಸೆಕ್ಯೂರಿಟಿ. ನನ್ನ ಮಗ ಗೌರ್ಮೆಂಟ್ ಜಾಬ್ ಜಾಯಿನ್ ಆದರೆ ನಾವು ಸೆಟಲ್. ನೀನು 20,000 ತಗೋ, 20,000 ತಗೋ ನೀನು. ಅದೇ ನೀನು ಒಂದು PON ಆದ್ರೂ ಗೌರ್ಮೆಂಟ್ ಜಾಬಾ ಸೆಟಲ್. ನೀನು ಒಂದು 50,000 ತಗೋ ಪ್ರೈವೇಟ್ ಜಾಬಾ. ಓಕೆ, ಇಷ್ಟೇ ರಿಯಾಕ್ಷನೇ ಇಷ್ಟು. ಅದೇ ನೀವು ಗೌರ್ಮೆಂಟ್ ಜಾಬಲ್ಲಿ 20,000 ತೊಗೊತಿರೋದು ನಿಮ್ಮ ಮನೆಗೆ ಆಗ್ತಾಯಿರುತ್ತಾ, ಸ್ಯಾಲ್ರಿ ಆಗ್ತಾಯಿರುತ್ತಾ, ಸಮಥಿಂಗ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಒಂದು ಎಲ್ಲ ಕಡೆ ಎಲ್ಲರೂ ಒಂದೇ ಥರ ಇರಲ್ಲ. ಗೌರ್ಮೆಂಟ್ ಜಾಬಲ್ಲೂ ತುಂಬ ನಿಯತ್ತಾಗಿದ್ದು ಕೆಲಸ ಮಾಡಿಕೊಡೋರು ಬೇಜಾನ್ ಜನ ಇದ್ದಾರೆ. ನಾನು ನೋಡಿದ್ದೀನಿ. ನಾನು ಮೊನ್ನೆ RTO ಆಫೀಸ್ಗೆ ಹೋಗಿದ್ದೆ. RTO ಆಫೀಸವನು ಮಿನಿಮಮ್ ಅಂದ್ರೂ ನಾನು ಅಂದ್ಕೊಂಡೆ ಫಸ್ಟು, ಸರ್ ನಂದು DL ಕಳೆದೋಗಿದೆ, DL ಬೇಕಿತ್ತು ಸರ್ ಅಂತ ಅಂದೆ ಅಷ್ಟೇ. ಡೂಪ್ಲಿಕೇಟ್ DL ಏನಪ್ಪ ಅಪ್ಲೈ ಮಾಡಪ್ಪ, ಮಾಡಿಸ್ಕೊಡ್ತೀನಿ ಅಂದರು. ಇಲ್ಲೇ ಯಶವಂತಪುರ RTOದಲ್ಲಿ. ಸರಿ ಸರ್ ಓಕೆ ಅಂತ ನಾನು ಕೊಟ್ಟೆ. ಒಳಗಡೆ ಹೋದೆ, ಕ್ಯೂ ನಿಂತ್ಕೊಂಡೆ. ಮತ್ತೆ ದುಡ್ಡು ಕೇಳ್ತಾನೆ ಮೋಸ್ಟ್ಲಿ ಅಂದ್ಕೊಂಡೆ. ಬಟ್ ಈ ಸಂತೋಷ ವಿಷಯ ಏನು ಅಂದರೆ, ಅಲ್ಲೊಬ್ಬರು ಏನೋ ಇದೆ ಹೆಸರು ಮರ್ತುಬಿಟ್ಟಿದ್ದೀನಿ. ಒಳಗಡೆ ಹೋದೆ, ಸರ್ ಅಪ್ಲೈ ಮಾಡಿದ್ದೆ, 2 ಮಂತ್ಸ್ ಆಯಿತು, DL ಬೇಕಿತ್ತು ಸರ್ ಅಂದೆ. ನಾನು ಅಂದ್ಕೊಂಡೆ ಆನ್ಲೈನೆಲ್ಲ ಅಪ್ಲೈ ಮಾಡಿಕೊಂಡು ಅಲ್ಲಿ ಓಡಾಡ್ಕೊಂಡು ಬಂದವನೇ, ನಿಮ್ಮ ಹತ್ರ ಒಂದು 200-300 ರೂಪಾಯಿ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವತ್ತು ನಿಜವಾಗ್ಲೂ ಹೇಳ್ತೀನಿ, ಆಶ್ಚರ್ಯ ಆಯಿತು. ಸೀದಾ ಒಡೆ ಕರೆದ, DL ತೆಗೆದ. ನಿನ್ನ ಹೆಸರು ಏನು ಅಂದ. ಸರ್ ಮಧು, ಹಿಂಗೆ ಸನ್ ಆಫ್ ಇದು ಅಂತ ಹೇಳಿದೆ. ಹೌದಾ, ಸರಿ ಸೈನ್ ಹಾಕಪ್ಪ, ಆಧಾರ್ ಕಾರ್ಡ್ ಕೊಡಪ್ಪ ಅಂದ. ಆಧಾರ್ ಕಾರ್ಡ್ ಕೊಟ್ಟೆ, ಹೋದೆ, ಮುಗೀತು ಅಲ್ಲಿಗೆ. ಆದರೆ ಜಾಬ್ ಸೆಕ್ಯೂರಿಟಿಗೋಸ್ಕರನೇ ತುಂಬ ಜನ ಪ್ರೈವೇಟಿಂದ ಗೌರ್ಮೆಂಟ್ ಜಾಬ್ ಹೋಗ್ತಾ ಇರ್ತಾರೆ. ಪ್ರೈವೇಟಲ್ಲಿ 1 ಲಕ್ಷ ಸಿಗುತ್ತೆ. ಮೊನ್ನೆ ನೋಡಿದ್ರಲ್ಲ, SDದು ಯಾವುದೋ ಒಂದು ಪ್ರಾಬ್ಲಮ್ ಆಯಿತು. 1 ಲಕ್ಷ ಸಂಬಳ ಸಿಗ್ತೈತೆ ಅವನಿಗೆ ಪ್ರೈವೇಟಲ್ಲಿ. ಬಟ್ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅದೇನೋ ತಲೆಯಲ್ಲೆಲ್ಲ ಮೈಕ್ರೋಫೋನು ಕಿವಿಲೆಲ್ಲ ಏನು ಇಟ್ಕೊಂಡು ಹೋಗಿ ಎಕ್ಸಾಮ್ ಬರೋಕ್ಕೆ ಹೋಗಿದ್ದಾನೆ, ಲಾಕ್ ಮಾಡಿದ್ದಾರೆ ಪೊಲೀಸವರು. ಏನಕ್ಕೆ ಜನ ಈಗ ಇಷ್ಟು ಹುಚ್ಚರಾಗಿ ಏನಕ್ಕೆ ಓದ್ತೀನಿ, ಏನಕ್ಕೆ ಗೌರ್ಮೆಂಟ್ ಜಾಬ್ ಅಂತ ಹೋಗ್ತಿದ್ದಾರೆ ಹೇಳ್ತೀನಿ. ಒಂದು ಫಸ್ಟ್ ಜಾಬ್ ಸೆಕ್ಯೂರಿಟಿ. ಯಾವ ಥರ ಜಾಬ್ ಸೆಕ್ಯೂರಿಟಿ ಅಂದರೆ, ನಿಮಗೇನಾದ್ರು ಹೆಚ್ಚು ಕಡಿಮೆ ಆದ್ರೂ ಆ ಜಾಬು ನಿಮ್ಮ ಮನೆಯವ್ರಿಗೆ ಹೋಗುತ್ತೆ. ಇದು ಫಸ್ಟ್ ಥಿಂಗು. ನಿಮ್ಮ ಮನೆಯವ್ರಿಗೆ ಯಾರಾದ್ರೂ ಲೈಫ್ ಸೆಟ್ಲ್ ಮಾಡ್ಕೊತಾರೆ, ಅವರು ಗೌರ್ಮೆಂಟ್ ಜಾಬ್ ಅಪಾಯಿಂಟ್ ಆಗೋಗುತ್ತೆ, ಅವ್ರಿಗೂ ಸ್ಯಾಲ್ರಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಥಿಂಗು, ಕೆಲಸಕ್ಕೆ ತೊಗೊಳೋದು ಎಷ್ಟು ಕಷ್ಟನೋ ಕೆಲಸದಿಂದ ತೆಗೆದು ಅಷ್ಟೇ ಕಷ್ಟ ಇರುತ್ತೆ. ಸುಲಭ ಮಾತಲ್ಲ ಇದು. ಗೌರ್ಮೆಂಟ್ ಜಾಬ್ ಅಪಾಯಿಂಟ್ ಆಗೋದು ತುಂಬ ಕಷ್ಟ, ಆದರೆ ಕೆಲಸದಿಂದ ತೆಗೆಯೋದು ಕೂಡ ತುಂಬ ಕಷ್ಟ, ಭಯಂಕರ ಕಷ್ಟ. ದೊಡ್ಡವರಾಗಲಿ ಚಿಕ್ಕವರಾಗಲಿ, POನಿಂದ ಹಿಡಿದು IAS IPSವರೆಗೂ ಅಷ್ಟೇ ಕೆಲಸದಿಂದ ತೆಗೆದು ತುಂಬ ಕಷ್ಟ ಇದೆ. ಇದಕ್ಕೋಸ್ಕರ ಜನ ನೋವುಗಳು ಬಿಡ್ತಾರೆ. ಇದು ಒಂದು ಮೇನ್ ಇದೊಂದು ಥಿಂಗು. ಇನ್ನೊಂದು ಸ್ಯಾಲ್ರಿ ವೈಸು. ಸ್ಯಾಲ್ರಿ ಇವಾಗ 7 ಪೇ ಓಡ್ತಾ ಇದೆ. ಅಂದರೆ ಏನಿಲ್ಲ ಅಂದರೂ ನಿಮಗೆ ಸ್ಟಾರ್ಟಿಂಗ್ಗೆ 18K ನಿಮಗೆ ಇದು ಸಿಕ್ಬಿಡುತ್ತೆ. ಬೇಸಿಕ್ಕು ಮೀನ್ಸ್ 40,000 50,000 60,000 ಇನ್ನೇನು ಬೇಕೋ. ಒಬ್ಬ ಪಿ ಸಿ ಆದರೂ ಕೂಡ 50,000 60,000 70,000 ಸ್ಟಾರ್ಟಿಂಗೇ ಸ್ಯಾಲ್ರಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಗುರು ಪ್ರೈವೇಟ್ ಜಾಬಲ್ಲಿ?
ಪ್ರೈವೇಟ್ ಜಾಬಲ್ಲಿ ಎಲ್ಲಿ ಸಿಗುತ್ತೆ? ಎಲ್ಲೂ ಸಿಗಲ್ಲ. ಆದರೆ ಪ್ರೈವೇಟ್ ಜಾಬ್ಗೆ ಬಂದರೆ ನೀವು ಜಾಬ್ ಸೆಕ್ಯೂರಿಟಿ ಲೆಸ್. ಯಾಕೆಂದರೆ ನಿಮಗೆ ಇವತ್ತು ಸುಮಾರು ಕೆಲಸ ಚೇಂಜ್ ಮಾಡಿಬಿಟ್ಟಿದ್ದೀವರು. ನಾನೇ ಹೋಗ್ತೀನಿ, ಒಂದು ಕೆಲಸಕ್ಕೆ ಹೋಗ್ತೀನಿ, ಸೂಟ್ ಆಗೋಲ್ಲ, ಕೆಲಸ ಚೇಂಜ್ ಮಾಡ್ತೀನಿ, ಅದಾಗಲ್ಲ, ಇನ್ನೊಂದು ಅವರೇ ತೆಗೆದಾಕ್ಬಿಡೋದೇ ನಮಗೆ ಜಾಸ್ತಿ. ತುಂಬ ಜನ ತೆಗೆದಾಕ್ಬಿಟ್ಟವ್ರೆ. ಜಾಬ್ ಸೆಕ್ಯೂರಿಟಿ ಕೊರೋನಾ ಟೈಮಲ್ಲಿ ಎಲ್ಲದು ಕೆಲಸನೂ ಹೋಯ್ತು. ಲಕ್ಷಾಂತರ ರೂಪಾಯಿ ತೊಗೊತಿದ್ದವ್ರದ್ದು ಎಲ್ಲ ಕೆಲಸನೂ ಹೋಯ್ತು. ಗೌರ್ಮೆಂಟ್ ಜಾಬ್ ಅವ್ರದ್ದು ಮಾತ್ರ ಇತ್ತು. ಅವರಿಗೆ ಸಂಬಳ ಬರ್ತಾನೆ ಇತ್ತು. ಅದು ಗೌರ್ಮೆಂಟ್ ಪವರ್. ಓಕೆ, ಅದರಲ್ಲೂ ಇನ್ನೊಂದು ಮೈನಸ್ ಪಾಯಿಂಟ್ ಹುಡುಕಿದೆ. ಹೇಗೆ ಅಂದರೆ ಸ್ಯಾಲ್ರಿ ವೈಸು, ಪ್ರಮೋಷನ್ ವೈಸು ಪ್ರೈವೇಟ್ ಜಾಬೇ ಬಿಟ್ಟರು. ಹೇಗೆ ಅಂತ ಹೇಳ್ತೀನಿ ನಾನು. ಸ್ಯಾಲ್ರಿ ಬಂದು ಗೌರ್ಮೆಂಟಲ್ಲಿ ಪೇ ಆಗ್ತಾ ಇರುತ್ತೆ, ಓಕೆ, ಬಟ್ ನೀವು ಪ್ರಮೋಷನ್ ಆಗಬೇಕಲ್ಲ. ಪ್ರಮೋಷನ್ ಎಲ್ಲಿಂದ ಆಗ್ತೀರಾ ಗುರು? ಪ್ರಮೋಷನ್ ನೀನು ಪ್ರೈವೇಟಲ್ಲಿ ಬಂದರೆ ಏನಾರು ಒಂದು ಕಲ್ತ್ಕೊತೀರಾ, ಸ್ಕಿಲ್ ಡೆವಲಪ್ ಮಾಡ್ಕೊತೀರಾ, ಪ್ರಮೋಷನ್ ಕೊಡ್ತಾರೆ. ಆದರೆ ಗೌರ್ಮೆಂಟಲ್ಲಿ ಹಂಗಾಗಲ್ಲ. ನೀನು ಬಕೆಟ್ ಹಿಡಿತೀಯೋ, ಅದು ಹಿಡಿತೀಯೋ, ಇದು ಹಿಡಿತೀಯೋ, ಅದು ಅವ್ರವ್ರಿಗೆ ಇದಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಸೀನಿಯಾರಿಟಿ ಅಂತ ಒಂದು ಇರುತ್ತಲ್ಲ, ಅಲ್ಲಿ ಅವರಂತೂ ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ. ಇದಂತೂ ಗ್ಯಾರಂಟಿ. ಎಲ್ಲ ಕಡೆ ಅಂತ ಹೇಳ್ತಿಲ್ಲ, ಕೆಲವೊಂದು ಕಡೆ ಮಾತ್ರ. ಕೆಲವೊಂದು ಕಡೆ ಆ ಥರ ಮಾಡ್ತಾರೆ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಆ ಥರ ಮಾಡ್ತಾರೆ. ನಾನು ಕಣ್ಮುಂದೆ ತುಂಬ ನೋಡಿದ್ದೀನಿ. ತುಂಬ ಅಂದರೆ ನೀವು ಎಲ್ಲ ನೋಡಿರ್ತೀರ. ರೋಡಲ್ಲಿ ನಾನು ಒಂದ್ಸಲಿ ಇಲ್ಲೇ ಅದು ಸಿಗ್ನಲ್ಲು ನೋಡ್ತಾಯಿದ್ದೆ. ಪಾಪ ಆ ಪೊಲೀಸು ಕಷ್ಟ ಬೀಳ್ತವನೆ. ಗಾಡಿಗಳೆಲ್ಲ ಅರೇಂಜ್ ಅವ್ರನ್ನ ಆ ಕಡೆ ಕಳಿಸಿ, ಈ ಕಡೆ ಕಳಿಸಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾನೆ ಅವನೇ. ಬಟ್ ಅವನು ಒಬ್ಬ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕರೆದ್ಬಿಟ್ಟು ಅವನ್ನ, ಈ ಬೋಳಿ ಮಗನೇ ಬರೋ ಇಲ್ಲಿ ಸೈಡಿಗ್ಲಿ ಏನೋ ಹೇಳ್ತಿರೋದ ಹಂಗೆ, ಈ ಥರ ಸಮ್ ಆಫ್ ಲ್ಯಾಂಗ್ವೇಜ್, ರೂಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡ್ತಾರೆ. ಬಟ್ ಏನಕ್ಕೆ ಅಂದರೆ ಸೀನಿಯಾರಿಟಿ. ಅಲ್ಲಿ ನಿಮ್ಮ ಸ್ಕಿಲ್ಸಿಗೂ ಬರೋಲ್ಲ. ಅದೇ ನಿಮ್ಮ ಪ್ರೈವೇಟ್ ಜಾಬಲ್ಲಿ ಹೋದರೆ SQL, ಪೈಥಾನು, ಜಾವಾ, ಸ್ಕ್ರಿಪ್ಟು, ಅನಕೊಂಡಾ ಇವೆಲ್ಲ ಕಲ್ತ್ಕೊಂಡಾಗ ನಿಮ್ಮ ಸ್ಯಾಲ್ರಿ ಐಕಾಗಿ ಹೋಗ್ತಾ ಇರುತ್ತೆ. ತುಂಬ ಐಕಾಗುತ್ತೆ ಸ್ಯಾಲ್ರಿ. ನೀವು ಸ್ಟಾರ್ಟಿಂಗ್ ಒಂದು 18,000 ಹೋಗಿರ್ತೀರ. 18,000ದಿಂದ ಸಡನ್ನಾಗಿ ನಿಮ್ಗೆ ಏನಿಲ್ಲ ಅಂದ್ರೆ 30, 40, 50,000 ಬಿಡ್ರಿ, ಲಕ್ಷದ ಮೇಲೆ ಹೋಗ್ಬಿಡುತ್ತೆ ಸ್ಯಾಲ್ರಿ. ನೀವು IAS ಆಫೀಸರು, ಆಗ ಈಗಿನ ಜಡ್ಜು, ಅವ್ರದ್ದು ಸ್ಯಾಲ್ರಿ ನೋಡಿದ್ರೆ ನೀವು 2ರಿಂದ 2.5 ಲಕ್ಷ ಇರುತ್ತೆ. ಪ್ರೈವೇಟ್ ಜಾಬಲ್ಲಿ ಒಬ್ಬ ಸೀನಿಯರ್ ಸಾಫ್ಟ್ವೇರ್ ಡೆವಲಪರು ಸ್ಯಾಲ್ರಿ ಬಂದು 35 ಲಕ್ಷ ಮಿನಿಮಮ್ ಪರ್ ಆ್ಯನಮ್. ಅವ್ರಿಗೂ ಅಷ್ಟೇ ಇರುತ್ತೆ ಸ್ಯಾಲ್ರಿ. ಅವ್ರಿಗೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಸ್ಯಾಲ್ರಿ. ಸ್ಯಾಲ್ರಿ ವೈಸ್ ಬರೋಲ್ಲ, ಪವರ್ ವೈಸ್ ಬರುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಜಾಬು ಸ್ಯಾಲ್ರಿ ಎಲ್ಲ ಕಂಪೇರೇ ಮಾಡಬೇಡಿ. ಸ್ಯಾಲ್ರಿ ವೈಸ್ ಬರೋಲ್ಲ, ಪವರ್ ವೈಸೇ ಬರೋದು. ಅದು ಗೌರ್ಮೆಂಟ್ ಜಾಬ್ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಜಾಬ್ ಇರುತ್ತೆ. ಅದೇ ನೀವು ಪ್ರೈವೇಟ್ ಜಾಬ್ ಆದರೆ ಜಾಬ್ ಟೈಮಿಂಗ್ಸ್ ಇರೋಲ್ಲ. ಬೆಳಿಗ್ಗೆ ಹೋದರೆ ನೀನಿಲ್ಲ ಅಂದರೂ ಸಂಜೆನೇ ಬರೋದು. ಬೆಳಿಗ್ಗೆ ಹೋದರೆ 9 ಗಂಟೆಗೆ ಮನೆ ಬಿಡ್ತಾ ಇದೆಯಾ, ಎಲ್ಲರ ಸಿಟಿಲಿದೆ ನಿನಗೆ ಜಾಬು ಅಂದರೆ, ನೀನು ಎಲ್ಲೋ ಔಟ್ಸ್ಕರ್ಟ್ ಎಲ್ಲೋ ಆಚೆ ಇದೆಯಾ ಸಿಟಿಯಿಂದ, 1 ಅವರ್ ಕಂಪ್ನಿಗೆ ಹೋಗೋಕ್ಕೆ, ಅಲ್ಲಿಂದ ಮತ್ತೆ ರಿಟರ್ನ್ ಬರೋಕ್ಕೆ 1 ಅವರ್, ಅಲ್ಲಿ 9 ಅವರ್ 10 ಅವರ್ ಕೆಲಸ. ಅದೇ ಬೇರೆ ಎಕ್ಸ್ಟ್ರಾ ಬೇರೆ ಮಾಡಿಸ್ಕೊತಾರೆ. OT ಎಲ್ಲ ನಿಮ್ಗೆ ಎಕ್ಸ್ಟ್ರಾ ಆ ಕೆಲಸ ಸುಮ್ಮನೆ ಮಾಡಿ ಹೋಗ್ತಾ ಇರಬೇಕು. ಆ ಕೆಲಸ ಮಾಡೋಕ್ಕೆ ನಿನಗೇನಿಲ್ಲ ಅಂದ್ರೂ ಒಂದು 17 ಅವರ್ ಅಲ್ಲೇ ಕಳೆದೋಗ್ಬಿಡ್ತೀಯ. 15ರಿಂದ 16 ಅವರ್ ಅಲ್ಲೇ ಹೋಗಿರ್ತೀನಿ. ನಿಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಅದೇ ಜೀವನ, ಅದೇ ಹೆಂಡತಿ, ಅದೇ ಮಕ್ಕಳು, ಊಟ ತಿಂದ ಮಲಿಕ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಹೋಗು. ಇದು ಜಾಬ್ ಆಗ್ಬಿಡುತ್ತೆ ಪ್ರೈವೇಟ್ ಜಾಬ್. ಎಲ್ಲ ಈ ಥರ ಇರೋಲ್ಲ, ಕೆಲವೊಂದು ಇದೆ. ಸಾಫ್ಟ್ವೇರ್ಸು ಇದೆಲ್ಲ ಮತ್ತು IT ಕಂಪ್ನಿಲೆಲ್ಲ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ. ಆಟ, ಊಟ, ಪಾಠ ಅನ್ನಂಗೆ ಎಲ್ಲ ಒಟ್ಟಿಗೆ ಇರುತ್ತೆ, ಎಲ್ಲ ಒಂದೇ ಕಡೆ ಇರುತ್ತೆ. ಅವರು ಸಕ್ಕತ್ತ ಲೈಫ್ ಲೀಡ್ ಮಾಡೋದು IT ಅವರು ಮತ್ತು ಈ MNC ಅವರು ತುಂಬ ಚೆನ್ನಾಗಿ ಲೀಡ್ ಮಾಡ್ತಾರೆ ಲೈಫ್ನ. ಜಾಬ್ ಆಪರ್ಚುನಿಟಿ ನೀವು ಲೆಕ್ಕ ಹಾಕ್ಕೊಂಡ್ರೆ ಗೌರ್ಮೆಂಟಲ್ಲಿ 1,000 ಪೋಸ್ಟು, ಕೇವಲ 1,000 ವಿಲೇಜ್ ಅಕೌಂಟೆಂಟೇ ಬಿಟ್ಟಿದ್ದಾರೆ. ಅದಕ್ಕೆ ಸುಮಾರು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಲಕ್ಷ ಹತ್ರ ಕೋಟಿಗೆ ಹೋಗ್ತೇನೋ ಹತ್ರ ಹಾಕಿದ್ದಾರೆ. ನನಗೆ ಗೊತ್ತಿರಂಗೆ ನಾನು ಪೊಲೀಸ್ ಎಕ್ಸಾಮ್ ಬರೆದಿದ್ದೆ ಒಂದು, ಅದರಲ್ಲಿ 55 ಲಕ್ಷ 60 ಲಕ್ಷ ಜನ ಹಾಕಿದರು. ಏನಕ್ಕೆ? ಬರೀ 2,000 3,000 ಪೋಸ್ಟಿಗೆ. ಆ ಎಕ್ಸಾಮು ಬರೆದು ಅಷ್ಟು ಜನ ಕಾಂಪಿಟೇಷನ್ಸು ತುಂಬ ಇದೆ. ಚಿಕ್ಕ ವಯಸ್ಸಿಂದ ಒಂದು PUC ಒಂದು 10th ಸ್ಟಾರ್ಟ್ ಮಾಡ್ತಾರೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅವ್ನು ಮುಗಿಸಿ, ನನಗೆ ಗೊತ್ತಿರೋ 10th ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ಲ, ಅವರೆಲ್ಲ ನಮ್ಮ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ. ಯಾರಿಗೆ ಡಿಗ್ರಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಕೂತ್ಕೊಂತಾರಲ್ಲ, ಅವ್ರಿನ್ನೂ ಓದ್ತಾ ಇರ್ತಾರೆ. ಡೆಡಿಕೇಶನ್ ಮುಖ್ಯ ಅಷ್ಟೇ. ಇದರಲ್ಲಿ ಏನು ಹೇಳೋಕ್ಕೂ ಡೆಡಿಕೇಶನ್ ಮುಖ್ಯ. ಓದ್ತಾರೆ, ಓಕೆ. ಲಾಸ್ಟು ಫೈನಲ್ ನಾನು ಹೇಳೋಕ್ಕೆ ಹೆಂಗೆ ಮಾಡ್ತೀನಿ. ಫೈನಲ್ ಅಂದರೆ ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಲ್ಲ. ಅವರವರ ಕಂಫರ್ಟ್ ಝೋನು, ಅವರವರ ಭಾವಕ್ಕೆ ಬಿಟ್ಟಿದ್ದು. ಗೌರ್ಮೆಂಟ್ಗಾರ ಹೋಗ್ಬೋದು, ನಿಮ್ಮ ಪ್ರೈವೇಟ್ಗಾರ ಹೋಗ್ಬೋದು. ಇದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬೆಸ್ಟು ಓನ್ ಬಿಸ್ನೆಸ್ ಮಾಡಿ.
ನನ್ನ ಒಂದು ಅನುಭವ ಅಂತ ಹೇಳಲ್ಲ, ಅನುಭವ ಹೇಳೋ ಅಷ್ಟು ದೊಡ್ಡದಿಲ್ಲ. ಬಟ್ ನಿಮ್ಗೇನಿದೆ, ಒಂದು ಓನ್ ಬಿಸ್ನೆಸ್ ಮಾಡಿ. ಓನ್ ಬಿಸ್ನೆಸ್ ಮಾಡೋದ್ರಿಂದ ಲೈಫ್ ಎಲ್ಲ ಹೋಗುತ್ತೆ ನಿಮ್ಮದು. ಎಲ್ಲಿ ಹೋಗುತ್ತಾ ಬಿಡುತ್ತೋ ನಿಮ್ಮ ನೆಮ್ಮದಿ ನಿಮ್ಮ ಹತ್ರ ಇರುತ್ತೆ, ಅದಂತೂ ಸತ್ಯ. ಪ್ರೈವೇಟ್ ಜಾಬಲ್ಲಿ ಅವ್ರು ಯಾರು ಹೇಳೋದು ಕೇಳಿ ನೀನೇನೋ ಕೆಲಸ ಮಾಡಿ ಮತ್ತೆ ಅದೇನೋ ಪ್ರಾಬ್ಲಮ್ ಎಲ್ಲ ತಲೆನೋವು. ಗೌರ್ಮೆಂಟ್ ಜಾಬಲ್ಲಿ ಅನ್ನಿಸ್ಕೊಂಡು ಬಿಡಿಸ್ಕೊಂಡು ಮಾಡೋದು ಎಲ್ಲ ತಲೆನೋವು. ಬಡವ್ರಿಗೆ ಆಗಲ್ಲ, ಏನೋ ಒಂದು ಜಾಬ್ ಮಾಡೇ ಮಾಡ್ತೀವಿ. ಬಟ್ ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ, ಎಲ್ಲರಿಗೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದರೆ ಯಾರು ಬಿಸ್ನೆಸ್ ಮಾಡೋದು ಅಂತ ಅಂದ್ಕೊಂಡಿರ್ತಾರಲ್ಲ, ದಯವಿಟ್ಟು ಮಾಡಿ, ದಯವಿಟ್ಟು. ಇದು ನಾನು ಹೇಳ್ತಿಲ್ಲ, ಇದನ್ನು ನಿರ್ಮಲಾ ಸೀತಾರಾಮ್ ಅವರೇ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ. IAS KAS ಗೌರ್ಮೆಂಟ್ ಜಾಬು IT ಸೆಕ್ಟರ್ ಎಲ್ಲರೂ ಹೋಗ್ತೀರಾ, ಏನಕ್ಕೆ ಇಂಡಸ್ಟ್ರಿಗೆ ಬರೋಲ್ಲ ನೀವೆಲ್ಲ? ಬಿಸ್ನೆಸ್ ಮಾಡಿ. ಬಿಸ್ನೆಸ್ಸಿಂದ ತುಂಬ ಎಕಾನಮಿ, ನಮ್ಮ ಇಂಡಿಯನ್ ಎಕಾನಮಿ ಕೂಡ ರೈಸ್ ಆಗುತ್ತೆ, ಪ್ಲಸ್ ನೀವು ಬೆಳಿತೀರ. ಲಾಸ್ಟು ಒಂದು ಪದ ಇದೆ ಲಾಸ್ಟ್ ನನ್ನ ಕಡೆಯಿಂದ, ಒಂದು ಮಾತು, ಕಿವಿ ಮಾತು. ನೀವು ಏನಾದರೂ ಮಾಡಿ, ಬಿಸ್ನೆಸ್ ಮಾಡಿ, ಪ್ರೈವೇಟ್ ಜಾಬ್ ಸೇರ್ಕೊಳ್ಳಿ, ಗೌರ್ಮೆಂಟ್ ಜಾಬ್ ಸೇರ್ಕೊಳ್ಳಿ. ಬಟ್ ನಾನು ಹೇಳೋದೇನೆಂದರೆ, ಜೀವನ ಒಂದೇ ಇರೋದು, ಒಂದೇ ಜೀವನ. ನಿಮಗೇನು ಎರಡೆರಡು ಸಲ ಬರೋಲ್ಲ, ಒಂದೇ ಜೀವನ. ನೀಟಾಗಿ ನೆಮ್ಮದಿಯಿಂದ ಎಂಜಾಯ್ ಮಾಡಿಕೊಂಡು ಜೀವನನ ಉಪಯೋಗಿಸ್ಕೊಳ್ಳಿ. ಟೆನ್ಷನ್ ಪಡ್ಕೊಂಡು ಜೀವನ ಪೂರ್ತಿ ಕೆಲಸ ಮಾಡಿ ದುಡಿಬೇಕು, ಕೆಲಸ ಬೇಕು, ಆದರೆ ಪೂರ್ತಿ ಅದರಲ್ಲೇ ಇರಬಾರ್ದು. ಪರ್ಸ್ನಲ್ ಜೀವನನೂ ಎಂಜಾಯ್ ಮಾಡಬೇಕು, ಪರ್ಸ್ನಲ್ ಲೈಫು ನೋಡಬೇಕು, ಪ್ರೊಫೆಷನಲ್ ಲೈಫು ನೋಡಬೇಕು. ಎಲ್ಲ ಥರ ಎಂಜಾಯ್ ಮಾಡಿ, ಎಲ್ಲ ಥರ ಚೆನ್ನಾಗಿರಿ, ಎಲ್ಲರ ಹತ್ರನೂ ಚೆನ್ನಾಗಿರಿ. ಯಾರ ಹತ್ರ ದ್ವೇಷ ಕಟ್ಕೊಂಬೇಡಿ. ಇರೋದು ಒಂದು ಜೀವನನ ಇದು ನಿನಗೆ ಅನ್ನಿಸ್ಬೇಕು. ಇವತ್ತು ನನಗೆ ಅನ್ನಿಸ್ತೈತೆ, ನಾವು ಕೆಲ್ಸಕ್ಕೆ ಈ ಜೀವನನ ಇದು ಅಂತ, ಈ ಥರ ಅಲ್ಲ, ಜೀವನ ಇದು ಜೀವನ ಅಂತ ಅನ್ನಿಸ್ಬೇಕು ನಿನಗೆ. ಆ ಥರ ಎಲ್ಲ ಥರನೂ ಲೈಫ್ ಲೀಡ್ ಮಾಡಿ. ನೀನು ಏನು ಅನ್ಕೊತೀಯ ಅದೇ ಥರ ಮಾಡಿ ಲೈಫು. ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಅದೇ ಥರ ಮಾಡ್ಕೊಂಡು ಹೋಗಿ. ಗೌರ್ಮೆಂಟ್ ಜಾಬಾ ಪ್ರೈವೇಟ್ ಜಾಬಾ ಹಿಂದೆ ನೋಡಬೇಡ, ನಿಮ್ಮ ಮನಸ್ಸಿಗೆ ಏನು ಅನಿಸ್ತೈತೆ ಮಾಡ್ಕೊಂಡು ಹೋಗು. ಆದರೆ ಫೈನಲಾಗಿ ಯೋಚನೆ ಮಾಡಿ ಹೇಳ್ತೀಯ, ಅವ್ರ ಮಾತು ಕೇಳಿದೆ ನಿನ್ನ ಮನಸ್ಸಿಗೆ ಒಂದು ಇದು ಕೇಳ್ತೀಯಲ್ಲ ನೋಡು, ಲಾಸ್ಟಿಗೆ ಅದೇ ಕೈ ಹಿಡಿಯೋದು ನೀನು.